ಗೌರಿ ಗಣೇಶ ಸಂಭ್ರಮ. ಸೊ ಒಂದು ದಿನದ ಮುಂಚೆ ಮುಂಚಿತವಾಗಿ ನಿಮ್ಮ ಒಂದು ಆಚರಣೆ ಮಾಡ್ತೀರ ಅನ್ಸುತ್ತೆ. ನೀವು ಕನಸಿನ ಒಂದು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದ್ರ ಜೊತೆಗೆ ಇವತ್ತು ಸೆಪ್ಟೆಂಬರ್ 5 ಎಲ್ಲ ನನ್ನ ಗುರುಗಳಾದಂಥ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗಣೇಶ ಹಬ್ಬ ಅನ್ನೋದು ಯಾವಾಗಲೂ ತುಂಬ ಸ್ಪೆಷಲ್ಲು. ಅದು ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ಗಣೇಶನ ಸೆಲೆಬ್ರೇಟ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಮನೆಯಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಗಣೇಶನ ಇಡ್ತೀವಿ. ತುಂಬ ಒಂದು ಪಾಸಿಟಿವ್ನೆಸ್, ಗಣೇಶ ಅಂದ್ರೇ ಒಂದು ಪಾಸಿಟಿವ್ನೆಸ್ಸು. ಮದುವೆ ಆಗಿ ಆದಮೇಲೆ ನನ್ನ ವೈಫು ಗಣೇಶನ ತುಂಬ ದೊಡ್ಡ ಭಕ್ತರು. ನನ್ನ ವೈಫು ಮದುವೆ ಆಗಿ ಮಗು ಪ್ರೆಗ್ನೆಂಟ್ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಗಣೇಶನಿಗೆ 7 ತಿಂಗಳು 8 ತಿಂಗಳು ಗರ್ಭಿಣಿ ಇದ್ದಾಗ 108 ಸುತ್ತು ಗಣೇಶನ ದೇವಸ್ಥಾನಕ್ಕೆ ಸುತ್ತಿದ್ಲು. ನಾನು ವಾರಸ್ದಾರ ಅಂತ ಸಿನಿಮಾ ಮಾಡೋ ಟೈಮಲ್ಲಿ ಗಣೇಶ ಈಸ್ ವೆರಿ ವೆರಿ ಪಾಸಿಟಿವ್ ಆ್ಯಂಡ್ ಒಂದು ಯಾವಾಗಲೂ ಏನೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಗಣೇಶ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ನಮ್ಮ ಜಿ ಅಕಾಡೆಮಿಯಲ್ಲಿ ರಾಮರಸ ಟೀಮ್ ಅವರು ಎಲ್ಲರೂ ಸೇರಿಕೊಂಡು ಗಣೇಶ ಹಬ್ಬನ ಫೆಸ್ಟಿವಲ್ ಆಚರಣೆ ಮಾಡ್ತಾ ಇದ್ದೀವಿ. ಹಬ್ಬ ಅಂದರೆ ತುಂಬ ಸ್ಪೆಷಲ್ಲು. ನಾವೆಲ್ಲ ನಮ್ಮೂರ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಗಣೇಶ ಅಂದ್ರೇ ತುಂಬ ದೊಡ್ಡ ಸೆಲೆಬ್ರೇಷನ್. ಅಂದರೆ ಮನೆಗಳಿಗೂ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ನಾವೇ ಒಂದು ವಟಾರದಲ್ಲಿ ಗಣೇಶನ ಇಡ್ತಾ ಇದ್ದೀವಿ. ಅಂದರೆ ಒಂದು 91, 92 ಆ ಟೈಮಲ್ಲಿ ನಾವು 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡು ಓದಬೇಕಪ್ಪ ಅಂತಂದರೆ ನಮ್ಮ ಇದರಲ್ಲಿ ಇಡ್ತಾ ಇದ್ದೀವಿ. ನಾನು ಹುಟ್ಟಿ ಬೆಳೆದಿದ್ದು ತಾಳಿಕೋಟೆಯಲ್ಲಿ ಗಣೇಶ ಅಂದರೆ ತುಂಬ ದೊಡ್ಡ ಹಬ್ಬ. ಅಲ್ಲಿ ಪ್ರತಿ ಒಂದೊಂದು ಓಣಿಯಲ್ಲೂ ಗಣೇಶ ಇಡ್ತೀವಿ. ಗಣೇಶ ಇಟ್ಟು ಅದನ್ನು 5ನೇ ದಿನ ಎಲ್ಲ ಅಂದರೆ ಒಂದೊಂದು ಓಣಿ ಅಂದರೆ ಒಂದು 25-30 ಗಣೇಶಗಳು ಒಟ್ಟಿಗೆ ಸೇರಿ ಅದನ್ನು ವಿಸರ್ಜನೆಗೆ ಹೋಗ್ತಾ ಇರ್ತೀವಿ. ಅದು ವಿಸರ್ಜನೆ ಮಾಡ್ಬೇಕಂದ್ರೆ ತುಂಬ ದೊಡ್ಡ ಸೆಲೆಬ್ರೇಷನು. ಈ ಏನು ಬಣ್ಣಗಳು, ಆ ಥರದ್ದು ಪಟಾಕಿಗಳು, ಆ ಥರದ್ದೊಂದು 25-30 ಗಣೇಶ ಟ್ರ್ಯಾಕ್ಟರ್ಗಳಲ್ಲಿ ತುಂಬ ದೊಡ್ಡ ಗಣೇಶಗಳು ಅದರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ತಾಳಿಕೋಟೆ ಗಣೇಶ ಹಬ್ಬ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ದಿನಗಳು. ಹಬ್ಬದ ಈಗ ಮಂಡಲೂಟಲ್ಲೂ ಕೂಡ ಈಗ ಕೇರಳ ಮಾದರಿಯಲ್ಲಿ ಹೇಮಾ ಸಮಿತಿಯನ್ನು ರಚಿಸಬೇಕು ಅನ್ನೋದು. ದಯವಿಟ್ಟು ಬೇಡ ಪ್ಲೀಸ್, ನಾನು ಅದ್ರ ಬಗ್ಗೆ ಏನೂ ಆನ್ಸರ್ ಮಾಡಲ್ಲ. ನಾನು ಯಾಕಂದ್ರೆ ಹೆಣ್ಮಕ್ಳ ರಕ್ಷಣೆಗೋಸ್ಕರ ಇರುವಂತ ಒಂದು ಸಮಿತಿಯನ್ನ ಕ್ರಿಯೇಟ್ ಮಾಡೋದು ಅಂದ್ರೆ ಇಂಡಸ್ಟ್ರಿಗೋಸ್ಕರ ಇಲ್ಲ. ಅದು ಏನಾಗುತ್ತೆ ಅದು ಒಳ್ಳೇದಾಗಲಿ. ಅದೇನು ಸಮಿತಿ ರಚನೆ ಆಗ್ತಾ ಇದೆ, ಎಲ್ರಿಗೂ ನ್ಯಾಯ ಸಿಗಲಿ ಅದ್ರ ಮೂಲಕ ಅಂತ ನಾನು ಕೇಳ್ಕೊಳ್ತೀನಿ. ಸರಿ, ನಾನು ಸಮಿತಿ ರಚನೆ ನಿಮ್ಮ ಕಡೆ ಅಂದ್ರೆ ಈಗ ಆಲ್ರೆಡಿ ಫೈರ್ ಒಂದು ಏನಿದೆ, ಈಗ ಆಲ್ರೆಡಿ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಸುದೀಪ್ ಅವ್ರು ಕೊಟ್ಟಿದ್ದಾರೆ, ರಮ್ಯ ಅವರು ಇದ್ದಾರೆ. ಇಲ್ಲ ಡೆಫಿನೆಟ್ ಆಗಿ ಏನು ಸಪೋರ್ಟ್ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಡೆಫಿನೆಟಾಗಿ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದೇ 100%. ನಾವು ಭಾರತದಲ್ಲಿದ್ದೀವಿ. ನಮ್ಮ ಕಾನೂನಡಿಯಲ್ಲಿ ಏನು ತಪ್ಪು ಮಾಡಿರ್ತಾರೆ ಅಂಥವ್ರಿಗೆಲ್ಲ ಶಿಕ್ಷೆ ಆಗಲಿ, ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ, ಡೆಫಿನೆಟಾಗಿ ಅದಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.